ನಿನ್ನೆ ಮಧ್ಯಾಹ್ನ 3:35ಕ್ಕೆ ಪಾಕ್ ಡಿಜಿಎಂಒ ಇಂದ ಕರೆ ಬಂದಿತ್ತು. ಕದನ ವಿರಾಮಕ್ಕೆ ಅಂಗಲಾಚಿದ್ದೇ ಪಾಕಿಸ್ತಾನ ಅಂತಕ್ಕಂಥದ್ದನ್ನು ಸೈನ್ಯಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕದನ ವಿರಾಮಕ್ಕೆ ಮುಂದಾಗುವಂತೆ ಭಿಕ್ಷೆ ಬೇಡಿದ್ದೇ ಪಾಕಿಸ್ತಾನ. ನಮ್ಮ ಗುರಿ ಈಡೇರಿತ್ತು, ಹೀಗಾಗಿ ನಾವು ಕದನ ವಿರಾಮಕ್ಕೆ ಒಪ್ಪಿದೆವು. 9 ಉಗ್ರ ಶಿಬಿರಗಳನ್ನು ಧ್ವಂಸ ಮಾಡಿದ್ರಲ್ಲ ಅದು. ಆದರೆ ನಿನ್ನೆ ರಾತ್ರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಈಗಾಗಲೇ ಎಚ್ಚರಿಸಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೆ ದಾಳಿ ಮಾಡಿದ್ರೆ ತಕ್ಕ ಪ್ರತಿದಾಳಿ ನಿಶ್ಚಿತ. ಎಚ್ಚರಿಕೆ, ಇವತ್ತು ರಾತ್ರಿಗೆ ಎಚ್ಚರಿಕೆ. 5 ವೀರ ಯೋಧರು ಹುತಾತ್ಮರಾಗಿದ್ದಾರೆ. ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರ ಸಾವಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಕೊನೆಯಲ್ಲಿ ಹೇಳಿದರು. ಅಲ್ಲಿಗೆ ಒಂದು ಸ್ಪಷ್ಟ, ನಾವಾಗಿದ್ದು ನಾವು ಕದನ ವಿರಾಮಕ್ಕೆ ಹೋಗಿಲ್ಲ. ಕದನ ವಿರಾಮಕ್ಕೆ ಅಂಗಲಾಚಿದ್ದೇ ಪಾಕಿಸ್ತಾನ. ಕದನ ವಿರಾಮಕ್ಕೆ ಮುಂದಾಗುವಂತೆ ಭಿಕ್ಷೆ ಬೇಡಿದ್ದೇ ಪಾಕಿಸ್ತಾನ. ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅವರು. ಆಮೇಲೆ ನಮ್ಮ ಗುರಿ ಏನಿತ್ತು ಅದನ್ನು ನಾವು ಈಡೇರಿಸಿದ್ವಿ, ಹಾಗಾಗಿ ಕದನ ವಿರಾಮಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ದಾರೆ.